Welcome to session 29, International Business for 5th semester BCom of University of Mysore. So under session 29, so we have to discuss about the topic is administrative policies. So in this topic we have to know about the administrative policies. Here what is the objective of this topic is to understand the concept of administrative policies in trade. So then what is the meaning of administrative policies? So here the administrative policies are bureaucratic rules and procedures which are formulated to make it difficult for imports to enter the country. Government, in addition to the quotas and other restrictions, use formal and informal policies to restrict imports and boost exports. So administrative policy is nothing but a bureaucrats rules and regulations, or it may be bureaucrats rules and procedure. So bureaucrats is nothing but administrative activities. So ಯಾರು ಅಧಿಕಾರದಲ್ಲಿ ಇರ್ತಾರಲ್ಲ ಅಧಿಕಾರದಲ್ಲಿ ಇರುವಂತಹ ಮಾಡುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪಾಲಿಸೀಸ್ ಇಸ್ ನಥಿಂಗ್ ಬಟ್ ದಟ್ ಇಸ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್ ಹೂ ಮೇಕ್ ಇಟ್ ದಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಸ್ ನಥಿಂಗ್ ಬಟ್ ದ ಬ್ಯೂರೋಕ್ರಾಟಿಕ್ ಇಸ್ ನಥಿಂಗ್ ಬಟ್ ಒನ್ ಯು ಹ್ಯಾವ್ ದ ಪವರ್, ಯಾರ ಹತ್ರ ಅಧಿಕಾರ ಇರುತ್ತೆ, ಯಾರ ಹತ್ರ ಪವರ್ ಇರುತ್ತೆ, ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅವರು ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ಅನ್ನು ಮಾಡ್ತಾರೆ. ಇಲ್ಲಿ ಫಾರ್ ದ ಪರ್ಪಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಸೊ ವಾಟ್ ಟೈಪ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ವಾಟ್ ಟೈಪ್ ಆಫ್ ರೂಲ್ಸ್ ಅಂಡ್ ಪ್ರೊಸೀಜರ್ ಫಾರ್ಮುಲೇಟೆಡ್ ಅಂತ ಹೇಳಿದ್ರೆ ಸೊ ವಿಚ್ ಆರ್ ಫಾರ್ಮುಲೇಟೆಡ್ ಟು ಮೇಕ್ ಇಟ್ ಡಿಫಿಕಲ್ಟ್ ಫಾರ್ ಇಂಪೋರ್ಟ್ಸ್ ಟು ಎಂಟರ್ ದ ಕಂಟ್ರಿ. ಸೊ ದ ಮೇನ್ ಥಿಂಗ್ ಈಸ್ ವಿ ಹ್ಯಾವ್ ಟು ರೆಡ್ಯೂಸ್ ದ ಇಂಪೋರ್ಟ್ಸ್, ಅಂದರೆ ನಾವು ಆಮದು ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಬೇಕು. ಸೊ ಆಮದನ್ನ ಕಡಿಮೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಡಿಮೆ ಮಾಡೋದಕ್ಕೆ ಏನೇನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಅದನ್ನ ಮಾಡಬೇಕು ಅಂತ ಹೇಳುತ್ತೆ. So the government, in addition to the quotas and other restrictions, so here the government ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಂಪೋರ್ಟ್ ಮಾಡಬೇಕು ಅಂತ ಇಂಪೋರ್ಟ್ನ ಮಾಡೋದನ್ನ ಅಂದರೆ ಆಮದು ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡೋದಕ್ಕೆ ದ ಕೋಟಾಸ್ ಅನ್ನ ಎಕ್ಸ್ಟ್ರಾ ಇನ್ಕ್ರೀಸ್, ಇಟ್ ಮೇ ರೈಸ್ ಇನ್ ಪರ್ಸೆಂಟೇಜ್ ಕೋಟಾಸ್ ಆಗಿರ್ಬೋದು, ಅಡಿಷನಲ್ ಕೋಟಾಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಆರ್ ಇಟ್ ವಿಲ್ ಬಿ ಎನಿ ರೆಸ್ಟ್ರಿಕ್ಷನ್ಸ್ ರಿಗಾರ್ಡಿಂಗ್ ದ ಇಂಪೋರ್ಟ್ಸ್. So use formal and informal policies, whether it is formal policies or it may be informal policies. For what purpose? The main purpose is to restrict imports. So ನಾವು ಆಮದು ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡೋದಕ್ಕೂ and boost exports. So we have to motivate the exports, we have to increase the exports. So exports ಅನ್ನ ಜಾಸ್ತಿ ಮಾಡಬೇಕು, ರಫ್ತು ಅನ್ನ ಜಾಸ್ತಿ ಮಾಡಬೇಕು. ಸೊ ಆಮದುವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಏನೇನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಏನೇನೆಲ್ಲ ಪಾಲಿಸೀಸ್ ಇರುತ್ತೋ ಅದನ್ನೆಲ್ಲ ನಾವೇಂತ ಕರಿತೀವಿ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್ ಅಂತ ಕರೀತಾರೆ. ದಿಸ್ ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್ ಈಸ್ ಫ್ರೇಮ್ಡ್ ಬೈ ದಿ ಬ್ಯೂರೋಕ್ರಾಟ್ಸ್ ಆರ್ ಇಟ್ ಮೇ ಬಿ ಬ್ಯೂರೋಕ್ರಾಟಿಕ್ ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ಅಂತ ಕರೀತಾರೆ. ಒನ್ ವು ಮೇಕ್ ಬ್ಯೂರೋಕ್ರಾಟ್ಸ್, ಯಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ತಾರೆ, ಸೊ ಒನ್ ವು ಹ್ಯಾವ್ ದ ಪವರ್, ಯಾರ ಹತ್ರ ಪವರ್ ಇದೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ತಾರೆ. ಫಾರ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಸೊ ಇಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಏನಕ್ಕೋಸ್ಕರ ಪಾಲಿಸೀಸ್ ಮಾಡ್ತಾ ಇದ್ದಾರೆ, ಏನಕ್ಕೋಸ್ಕರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದ ಸಿಂಪಲ್ ಥಿಂಗ್, ಆಮದನ್ನು ಕಡಿಮೆ ಮಾಡಬೇಕು, ರಫ್ತನ್ನು ಜಾಸ್ತಿ ಮಾಡಬೇಕು. ಆಮದು ಕಡಿಮೆ ಮಾಡೋದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕ್ತಾರೆ, ಆ ರಫ್ತನ್ನು ಜಾಸ್ತಿ ಮಾಡೋದಕ್ಕೆ ಸೊ ಅವ್ರಿಗೆ ಲಿಬರಲೈಸೇಷನ್ ಮಾಡ್ತಾರೆ, ಆಸ್ ಎ ರೆಸ್ಟ್ರಿಕ್ಷನ್ಸ್ ಅನ್ನ ಸಡಿಲ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎ ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್ ಅಂತ. So formal trade barriers like tariffs and quotas are the lowest in Japan. So in terms of Japan ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ they are formally reduce the tariffs and quotas. ಸೊ ಫಾರ್ಮಲ್ ಆಗಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಟಾರಿಫ್ಸ್ ಮತ್ತೆ ಕೋಟಾಸ್ ಏನಿದೆ ಸೊ ಅದನ್ನ ಏನು ಮಾಡಿದ್ದಾರೆ ಜಪಾನಲ್ಲಿ ತುಂಬಾನೇ ಕಡಿಮೆ ಮಾಡಿದ್ದಾರೆ. ಜಪಾನ್ ಮೋಸ್ಟ್ಲಿ ಯೂಸಸ್ ದ ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್. ಸೊ ನಾರ್ಮಲ್ ಆಗಿ ಸೊ ಎವ್ರಿ ಕಂಟ್ರಿ ಯೂಸಸ್ ದ ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್. ನಾರ್ಮಲ್ ಆಗಿ ಎಲ್ಲ ದೇಶದ ಮೇನ್ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೊ ಆಮದುವನ್ನು ಕಡಿಮೆ ಮಾಡಿಕೊಂಡು ರಫ್ತನ್ನು ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶನೇ ಇರುತ್ತೆ. ಬಟ್ ಕಮ್ ಟು ದ ಜಪಾನ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಕಂಟ್ರಿ ಫಾರ್ ಫಾರ್ಮಿಂಗ್ ದ ಪಾಲಿಸೀಸ್ ರಿಗಾರ್ಡಿಂಗ್ ದ ಫಾರ್ಮಲ್ ವೇ. ಸೊ ನಾವು ಹೇಳಿದ್ವಿ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಎರಡೂ ಯೂಸ್ ಮಾಡ್ಬೋದು ಅಂತ. ಬಟ್ ದ ಜಪಾನ್ ಏನು ಮಾಡ್ತಾ ಇದೆ ಅಂತಂದರೆ ಫಾರ್ಮಲ್ ಟ್ರೇಡ್ ಬ್ಯಾರಿಯರ್ಸ್ನೇ ಅವರು ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ಕನ್ಸಿಡರ್ ಆಸ್ ಎ ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್ ಅಂತ ಕರಿತೀವಿ. For more reference, you can refer to these textbooks. Thank you.